ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲರನ್ನು ಸಂತೋಷದಿಂದ, ಪ್ರೀತಿಯಿಂದ, ನಿರೀಕ್ಷೆಯಿಂದ ಪ್ರಾರ್ಥನೆಯಲ್ಲಿ ಸಮರ್ಪಿಸುತ್ತೇನೆ. ನೀವು ನಿಮ್ಮ ಕುಟುಂಬಗಳು ದೇವರಿಂದ ಅನುಗ್ರಹಿಸುವ ಸಮಯವಾಗಿದೆ. ವಿಶೇಷವಾಗಿ ಇಂದು ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಪ್ರಾರ್ಥನೆ ದೇವರು ಆಲಿಸುವ ಸಮಯವಾಗಿದೆ. ದೇವರ ಸಂರಕ್ಷಣೆ ಅನುಭವಿಸುವ ಸಮಯವಾಗಿದೆ. ಇಂದು ನಾವು ಆಲಿಸುವ ವಾಕ್ಯ ಯೋವಾನನ ಶುಭ ಸಂದೇಶ 2ನೇ ಅಧ್ಯಾಯ 1ರಿಂದ 9ರವರೆಗೆ ವಾಕ್ಯಗಳು. ಮಾರನೆಯ ದಿನ ಗಲಿಲಾಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸು ಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೆ ಹೋಯಿತು. ಆಗ ಯೇಸುವಿನ ತಾಯಿ ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತೀ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸುಸ್ವಾಮಿ ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೆ ತುಂಬಿದರು. ಯೇಸು ಆಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು. ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು. ಅದು ಎಲ್ಲಿಂದ ಬಂದಿತ್ತೆಂಬುದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ಅದು ತಿಳಿದಿತ್ತು. ಪ್ರಿಯರೇ, ಈ ವಾಕ್ಯ ನಮಗೆ ಪರಿಚಯವಾದ ವಾಕ್ಯವಾಗಿದೆ. ನಾವು ಆಗಾಗ ಈ ವಾಕ್ಯವನ್ನು ಆಲಿಸುತ್ತೇವೆ ಹಾಗೂ ಧ್ಯಾನಿಸುತ್ತೇವೆ. ಯೇಸುಸ್ವಾಮಿ ಮಾಡಿದ ಮೊದಲನೆಯ ಸೂಚಕ ಕಾರ್ಯವಾಗಿದೆ. ಕಾನಾ ಮದುವೆ ಮನೆಯಲ್ಲಿ ಕೇಳಿ ಬಂದ ಒಂದು ಸ್ವರವಾಗಿದೆ, ದ್ರಾಕ್ಷಾರಸ ಮುಗಿದು ಹೋಯಿತು ಎಂದು. ಪ್ರಿಯರೇ, ಈ ವಾಕ್ಯ ಆಲಿಸುವ ಯಾರಾದರೂ ಹೇಳುತ್ತಾ ಇದ್ದೀರಾ, ನನ್ನ ಜೀವನ ಮುಗೀತು, ನನ್ನ ಭವಿಷ್ಯ ಹಾಳಾಗಿ ಹೋಯಿತು, ನನ್ನ ಹಣಕಾಸಿನ ಸಮಸ್ಯೆಯಿಂದ ನನ್ನ ಜೀವನ ಹೋಯಿತು, ನನ್ನ ಕಾರ್ಯಗಳೆಲ್ಲ ಮುಗಿಯಿತು, ಇಂದು ನಿರೀಕ್ಷಿಸಲು ಏನು ಸಾಧ್ಯವಿಲ್ಲ. ಕಾನದ ಕುಟುಂಬದಲ್ಲಿ ಆಲಿಸಿದು ದ್ರಾಕ್ಷಾರಸ ಮುಗಿಯಿತು ಎಂದು. ಆದರೆ ಪ್ರಿಯರೇ, ಮುಗಿಯಿತು ಎಂಬ ಸ್ಥಳದಲ್ಲಿ ಆಗಿದೆ ದೇವರ ಕಾರ್ಯ ಪ್ರಾರಂಭವಾಗಿದ್ದು. ಹಲ್ಲೆಲೂಯಾ. ದ್ರಾಕ್ಷಾರಸ ಮುಗಿಯಿತು ಎಂದು ಹೇಳಿದ್ದು ಯೇಸುವಿನ ಹತ್ತಿರವಾಗಿದೆ. ಯೇಸು ಸ್ವಾಮಿಯ ಹತ್ತಿರ ಹೇಳಿದ ಕಾರ್ಯವಾಗಿದೆ. ಅಲ್ಲಿ ಅಂದು ಅದ್ಭುತವಾಗಿದ್ದು. ನೀವು ಈ ಮುಂಜಾನೆ ಪ್ರಾರ್ಥಿಸುವಾಗ ಎಲ್ಲಿ ಮುಗಿಯಿತು, ಇನ್ನು ನಿರೀಕ್ಷೆ ಇಲ್ಲ, ಇನ್ನು ಏನು ಮಾಡುವುದು ಎಂಬ ಯಾವುದೇ ಒಂದು ಅವಸ್ಥೆಯಲ್ಲಿ ಆಗಿದ್ದೀರಾ? ಹಾಗಾದರೆ 1 ನಿಮಿಷ ಪ್ರಿಯರೇ, ನೀವು ಆಗಿರುವ ಅವಸ್ಥೆಯಲ್ಲಿ ಯೇಸುಸ್ವಾಮಿಯ ಹತ್ತಿರ ಹೇಳಲು ಸಾಧ್ಯವೇ? ಹೀಗೆ ನನಗೊಂದು ಕಷ್ಟವಿದೆ, ನನ್ನ ಅವಸ್ಥೆ ಇದಾಗಿದೆ, ನನಗೆ ಹೀಗೆ ಒಂದು ರೋಗವಿದೆ, ನನ್ನ ಮನಸ್ಸಿನ ಯೋಚನೆ ಚಿಂತೆ ಹೀಗೆ ಆಗಿದೆ, ನಾನು ಅನೇಕ ಅವಸ್ಥೆಯಿಂದ ನೋವನ್ನು ಅನುಭವಿಸುತ್ತಿದ್ದೇನೆ. ಆಗ ಅಲ್ಲಿ ಸಂಭವಿಸುವುದು ನಂಬಲು ಸಾಧ್ಯವಾಗದ ಅದ್ಭುತ ಕಾರ್ಯಗಳಾಗಿದೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಜೀವನದ ನಡುವೆ ಏನು ಸಂಬಂಧವಿದೆ? ನಾವು ಸಾಧಾರಣವಾಗಿ ನೋಡುವಾಗ, ಯೋಚಿಸುವಾಗ ಬಾವಿಯಿಂದ ಸೇದಿದ ನೀರು ದ್ರಾಕ್ಷಾರಸದ ನಡುವೆ ಏನು ಸಂಬಂಧವಿಲ್ಲ. ಆದರೆ ನೀರು ಸೇದಿ ಆ ಬಾನೆಯಲ್ಲಿ ತುಂಬಿಸಿದಾಗ ಆ ನೀರು ಮಾರ್ಪಟ್ಟಿತ್ತು. ಹಲ್ಲೆಲೂಯಾ. ದ್ರಾಕ್ಷಾರಸವಾಗಿ ಬದಲಾಯಿತು. ಬದಲಾವಣೆ ಇಂದು ಸಾಧ್ಯ. ಅದು ನಿನ್ನ ಜೀವನದಲ್ಲಿ ಚೇಂಜ್ ಇಸ್ ಪಾಸಿಬಲ್. ವಾಸನೆ ರುಚಿಯೂ ಇಲ್ಲದ ನೀರು ಸುವಾಸನೆ ರುಚಿಯಾಗಿ ದ್ರಾಕ್ಷಾರಸವಾಗಿ ಬದಲಾಗುತ್ತದೆ. ದೇವರಿಂದ ಅದು ಸಾಧ್ಯ. ಇನ್ನು ಆ ವ್ಯಕ್ತಿ ಬದಲಾಗುತ್ತಾನಾ? ಆ ಕುಟುಂಬ ಸರಿಯಾಗುತ್ತದಾ? ರುಚಿಯ ವಾಸನೆ ಇಲ್ಲದ ನೀರು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ ದೇವರಿಗೆ ಎಲ್ಲವೂ ಸಾಧ್ಯ. ಆದರೆ ನನಗೂ ನಿಮಗೂ ಅದು ಸಾಧ್ಯವಿಲ್ಲ. ಒಂದು ವ್ಯಕ್ತಿಯನ್ನು ನೋಡಿ ಅದರ ಬಗ್ಗೆ ವಿಮರ್ಶಿಸುವಾಗ ಅಲ್ಲಿ ಬದಲಾವಣೆ ಬರುವುದಿಲ್ಲ. ನಾವು ಯಾವುದೇ ಕಾರ್ಯವಾಗಲಿ ದೇವರ ಹತ್ತಿರ ಅದನ್ನು ಸಮರ್ಪಿಸಬೇಕು. ಯಾವ ಪ್ರಾರ್ಥನೆಯಾಗಿದೆ ನನ್ನ ದೇವರಲ್ಲಿ ನಾವು ಸಮರ್ಪಿಸುವುದು
ಆ ಕಾರ್ಯ ಅದ್ಭುತವಾಗುತ್ತದೆ. ಅಲ್ಲಿಯಾಗಿದೆ ಕೆಲವು ಅದ್ಭುತಗಳು ಉಂಟಾಗುವುದು, ಬದಲಾವಣೆಗಳು ಸಾಧ್ಯವಾಗುವುದು. ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವಾಗ ದ್ರಾಕ್ಷಾರಸ ಆದ ರೀತಿ ನಮ್ಮ ಜೀವನದಲ್ಲಿ ನಿರೀಕ್ಷಿಸದ ಕಾರ್ಯಗಳು ಆಗಿರಬಹುದು, ಅದ್ಭುತವಾಗಿ ಸಂಭವಿಸುವುದು. ಹಲ್ಲೆಲೂಯಾ. ಈ ಡಿಸೆಂಬರ್ ತಿಂಗಳು ಕುಟುಂಬಗಳಿಗಾಗಿ ಪ್ರಾರ್ಥಿಸುವ ತಿಂಗಳಾಗಿದೆ. ಎಲ್ಲಾ ಕುಟುಂಬಗಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ಒಂದೊಂದು ಕುಟುಂಬಗಳು ದೇವರ ಕರ ಸಂಚಲನ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರಿಗೆ ಮಾರ್ಪಡಿಸಲು ಸಾಧ್ಯ. ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.